ಕರ್ನಾಟಕ ರಾಜ್ಯದಲ್ಲಿ ಕಳೆದ 2.5 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಕಳೆದರೂ ಸಹ ರೈತರ ಬವಣೆ ತಪ್ಪಿಲ್ಲ. ರೈತ ಪರ ಚಳವಳಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥವರೆಲ್ಲರೂ ಇವತ್ತು ಬೂಟಾಟಿಕೆ ರಾಜಕಾರಣ ಮಾಡ್ಕೊಂಡು ಕಾಂಗ್ರೆಸ್ ಪರ ಏಜೆಂಟ್ಗಳಾಗಿ ನಿಂತಿದ್ದಾರೆ. ನಮ್ಮ ಪಕ್ಷದ ರೈತ ಮೋರ್ಚಾದ ವತಿಯಿಂದ ನಾವು ಈಗ ಕಾಂಗ್ರೆಸ್ಸನ್ನು ಬಡಿದೇಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ 3 ಹಂತದ ಪ್ರತಿಭಟನೆಗಳು ಪತ್ರಿಕಾಗೋಷ್ಠಿಗಳನ್ನ ಮಾಡಬೇಕು ಅಂತೇಳಿ ರಾಜ್ಯದ ನಮ್ಮ BJP ನಿರ್ಧಾರ ಮಾಡಿದೆ. ಅದರ ಪ್ರಯುಕ್ತವಾಗಿ 30ರ ಒಳಗಡೆ ಎಲ್ಲ ತಾಲೂಕುಗಳಲ್ಲೂ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ. 1 ಮತ್ತು 2ನೇ ತಾರೀಕು ಒಳಗಡೆ ಜಿಲ್ಲಾ ಮಟ್ಟದಲ್ಲಿ ಉಗ್ರ ರೀತಿಯಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಕಾರ್ಯಕರ್ತರನ್ನು ಸೇರಿಸಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು 2ನೇ ಹಂತ. 3ನೇ ಹಂತ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ನಮ್ಮ ರೈತ ಮೋರ್ಚಾದ ವತಿಯಿಂದ ಅತಿ ಹೆಚ್ಚು ಕಾರ್ಯಕರ್ತರು ರೈತ ಮೋರ್ಚಾದ ಪದಾಧಿಕಾರಿಗಳು ಸೇರಿ 1 ಲಕ್ಷಕ್ಕಿಂತ ಅಧಿಕವಾಗಿ ಸೇರಿ ಅಲ್ಲಿ ಪ್ರತಿಭಟನೆಯನ್ನು ಮಾಡುವಂಥದ್ದು, ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡೋದು ಅಂತೇಳಿ ನಮ್ಮ ರಾಜ್ಯದ ರೈತ ಮೋರ್ಚಾ ಮತ್ತು BJPಯ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಅದರ ಪೂರ್ವಭಾವಿಯಾಗಿ ನಾವು ಮಳವಳ್ಳಿಯಲ್ಲೂ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಕಳೆದ 2.5 ವರ್ಷದ ಹಿಂದೆ ಕಾಂಗ್ರೆಸ್ ನೇತೃತ್ವದ ಒಂದು ಸಮಿತಿ ಒಂದು ಪ್ರಣಾಳಿಕೆಯನ್ನು ಹೊರಡಿಸ್ತದೆ. ಆ ಪ್ರಣಾಳಿಕೆಯಲ್ಲಿ ರೈತರ ಪರವಾಗಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ 5 ರೂಪಾಯಿ ಇದ್ದಂಥದ್ದನ್ನ 7 ರೂಪಾಯಿಗೆ ನಾವು ಹಾಲಿನ ದರವನ್ನು ಏರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮೈಸೂಗರ್ ಫ್ಯಾಕ್ಟ್ರಿಯನ್ನು ಹಳೆಯದನ್ನು ಸರಿಪಡಿಸೋಕ್ಕಾಗಲ್ಲ, ಹೊಸದಾಗಿ ನಾವು ಮಾಡ್ತೀವಿ, 500 ಕೋಟಿಯನ್ನು ರಿಸರ್ವ್ ಮಾಡ್ತೀವಿ ಅಂತೇಳಿ ಬಜೆಟಲ್ಲೂ ಹೇಳಿದ್ದಾರೆ. ಸಾವಯವ ಕೃಷಿಗೆ ಒತ್ತು ಕೊಡ್ತೀವಿ ಅಂತೇಳಿ 5,000 ಕೋಟಿಯನ್ನು ರಿಸರ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀರಾವರಿ ಯೋಜನೆಗಳಿಗೆ 35,000 ಕೋಟಿಗಳನ್ನ ಹೊಸದಾಗಿ ನಾವು ಬಜೆಟಲ್ಲಿ ಕೊಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸ್ಪ್ರಿಂಕ್ಲಿಂಗ್ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಹೊಸ ಏತ ನೀರಾವರಿ ಯೋಜನೆಗಳಿರ್ಬೋದು, ಈ ಥರದವಕ್ಕೆಲ್ಲವೂ 5,000 10,000 ಕೋಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರಿಗೆ 5,000 7,000 ಇರ್ತಕ್ಕಂಥದ್ದನ್ನ 10,000 15,000 ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಥರ 10 ಹಲವು ಯೋಜನೆಗಳನ್ನು ಅವರು ಪ್ರಣಾಳಿಕೆಯಲ್ಲಿ ಮುದ್ರಿಸಿ ಜೊತೆಗೆ 5 ಯೋಜನೆಗಳನ್ನ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದರು. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ, ಈ 5 ಯೋಜನೆಗಳನ್ನು ಸಹ ನಾವು ಉಚಿತವಾಗಿ ಕೊಡ್ತೀವಿ ಅಂತೇಳಿ ಹೇಳಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಗೃಹಲಕ್ಷ್ಮಿ ಹಣ ಯಾವಾಗ ಕಾರ್ಯಕರ್ತರಿಗೆ ಮಹಿಳೆಯರಿಗೆ ಆಗ್ತಾ ಇದ್ದಾರೆ ಅಂತಂದರೆ, ಚುನಾವಣೆ MP ಎಲೆಕ್ಷನ್ ಬಂತು, 2,000 ಒಟ್ಟಿಗೆ 3 ತಿಂಗಳು 4 ತಿಂಗಳು ಸೇರಿಸಿ ಹಾಕಿದ್ರು. ಬೈ ಎಲೆಕ್ಷನ್ ಬಂತು, ಒಟ್ಟಿಗೆ 3 ತಿಂಗಳು 4 ತಿಂಗಳದ್ದು ಹಾಕಿದ್ರು. ಉಳಿದಂಥ ಹಣಗಳನ್ನು ಯಾವ ಸಂದರ್ಭದಲ್ಲೂ ಆಗ್ತಾ ಇಲ್ಲ. ಇದು ಮಹಿಳೆಯರಿಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯುವ ನಿಧಿ ಅಂತೂ ಯಾವುದೇ ಯುವಕರಿಗೆ ತಲುಪಿಲ್ಲ, ಇವತ್ತು ತನಕ ತಲುಪಿದೆ ಅಂತ ಯಾರು ವಿದ್ಯಾರ್ಥಿಗಳು ಎಲ್ಲೂ ಹೇಳ್ತಾ ಇಲ್ಲ. ಈ ರೀತಿ ಅವ್ರ ಗೊಂದಲದ ಗೂಡಾಗಿ ಈ 5 ಯೋಜನೆಗಳ ಹೆಸರನ್ನು ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಅವರು ಕೊಟ್ಟಂಥ ಪ್ರಣಾಳಿಕೆಯನ್ನು ಉಳಿದಂಥ 300ಕ್ಕಿಂತ ಹೆಚ್ಚು ಯೋಜನೆಗಳನ್ನ ಏನು ಅನೌನ್ಸ್ ಮಾಡಿದ್ರು ಅದರಲ್ಲಿ ಒಂದೂ ಸಹ ಅವರು ಪ್ರಣಾಳಿಕೆ ತಂದಿಲ್ಲ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಗಳು ತೀರಾ ಹದಗೆಟ್ಟು ಲಕ್ಷಾಂತರ ಜನ ವಿರೋಧಕ್ಕೆ ರಸ್ತೆಗೆ ಬಂದು ಹೋರಾಟ ಮಾಡಿ ಇವತ್ತು 3,300 ಕೊಡ್ತೀವಿ ಅಂತೇಳಿ ಒಂದು ತಾತ್ಕಾಲಿಕವಾಗಿ ಒಂದು ಅನೌನ್ಸ್ ಮಾಡಿದ್ದಾರೆ. ಅದು 12.8 ಇಳುವರಿ ಬಂದರೆ ಮಾತ್ರ ನಾವು 3,300 ಕೊಡ್ತೀವಿ ಅಂತೇಳಿ ಒಡಂಬಡಿಕೆಯನ್ನು ಮಾಲೀಕರ ಹತ್ರ ಸರ್ಕಾರ ಮಾಡ್ಕೊಂಡಿದೆ. ಅದಕ್ಕಿಂತ ಕಮ್ಮಿ ಬಂದರೆ ಏನು ಮಾಡೋದು? ಆ ರೈತರಿಗೆ ಅನ್ಯಾಯ ಆಗುತ್ತೆ. ಆ ರೈತರಿಗೆ 3,300 ಹಣ ಸಿಗಲ್ಲ. ಆಗ ಅವನಿಗೆ ಅನ್ಯಾಯ ಆಗುತ್ತೆ, ಅವನು ಆತ್ಮಹತ್ಯೆ ದಾರಿನೇ ಕಂಡ್ಕೋಬೇಕಾಗತ್ತೆ. ಹಂಗಾಗಿ ನಾವು ರೈತ ಮೋರ್ಚಾದ ವತಿಯಿಂದ ಅದು ಎಷ್ಟೇ ಇಳುವರಿ ಇರಲಿ, ಪ್ರತಿ ರೈತರಿಗೂ 1 ಟನ್ನಿಗೆ 3,300 ನಿಗದಿ ಮಾಡಿರ್ತಕ್ಕಂಥ ಹಣ ಎಲ್ಲ ತಲುಪುವಂಗೆ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೇವೆ. ನೀವು ಹೇಳಿರ್ತಕ್ಕಂಥ 700 ರೂಪಾಯಿ ಸಬ್ಸಿಡಿ, ಹಾಲಿಗೆ ಕೊಡ್ತಕ್ಕಂಥ ಸಬ್ಸಿಡಿ 7 ರೂಪಾಯಿ, ನಾವು 5 ರೂಪಾಯಿ ನಾವು ಮಾಡಿದ್ದಂಥದ್ದು, ನೀವು 7 ರೂಪಾಯಿ ಮಾಡ್ತೀರಿ ಅಂತಕ್ಕಂಥದ್ದನ್ನ ಈ ಕೂಡಲೇ ಮಾಡಬೇಕು ಅಂತ ಆಗ್ರಹ ಮಾಡ್ತೇನೆ. ಜೊತೆಗೆ 5 ರೂಪಾಯಿಯಲ್ಲೂ ನೀವು ಇನ್ನೂ 8 ತಿಂಗಳ ಬಟವಾಡೆಯನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀರಿ. ಸಬ್ಸಿಡಿನ ರೈತರಿಗೆ ಅಕೌಂಟ್ಗೆ ಹಾಕ್ಬೇಕಾಗಿರ್ತಕ್ಕಂಥ ಹಣ ಅದು ಸರ್ಕಾರ ಇನ್ನೂ ಹಾಕಿಲ್ಲ. ಈ ಕೂಡಲೇ ಅದನ್ನು ಹಣವನ್ನು ಬಿಡುಗಡೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೇನೆ.
ಜೊತೆಗೆ ಕಬ್ಬಿನ ಕಾರ್ಖಾನೆ ಮಾಲೀಕರು ರೈತರಿಗೆ ತೂಕದಲ್ಲಿ ಮೋಸ ಮಾಡ್ತಾರೆ ಅಂತೇಳಿ ಒಂದು ಸಮಿತಿ ಆಯೋಗ ವರದಿ ಕೊಡ್ತದೆ. ಅದನ್ನು ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೆ. ಎಲ್ಲೆಲ್ಲಿ ಸಕ್ಕರೆ ಕಾರ್ಖಾನೆಗಳಿದೆ ಅಲ್ಲಿ ಒಂದು ರೈತರಿಗೋಸ್ಕರವಾಗಿ ತೂಕದ ಯಂತ್ರವನ್ನು ಅಳವಡಿಸ್ಬೇಕು ಅಂತೇಳಿ ಒಂದು ಸಮಿತಿ ಆಯೋಗ ಕೊಡ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲೆಲ್ಲಿ ಕಾರ್ಖಾನೆಗಳಿದೆ ಅಲ್ಲಿ ಅದನ್ನ ಅನೌನ್ಸ್ ಮಾಡಬೇಕಿತ್ತು. ಇಷ್ಟೊತ್ತು ಕಾಲವೇ ಅದನ್ನ ಇನ್ಸ್ಟಾಲೇಷನ್ ಮಾಡಬೇಕಾಗಿತ್ತು. ತೂಕ ಯಂತ್ರದಿಂದ ರೈತರಿಗೆ ತೂಕದಲ್ಲಿ ಮೋಸ ಮಾಡಿ ಕಾರ್ಖಾನೆ ಮಾಲೀಕರು ಬದುಕ್ತಾ ಇದ್ದಾರೆ. ಅದನ್ನು ರೈತರು ವಿರೋಧಿಸೋಕ್ಕಾಗ್ತಾ ಇಲ್ಲ. ಹಂಗಾಗಿ ಈ ಕೂಡಲೇ ತೂಕ ಯಂತ್ರವನ್ನು ಕಾರ್ಖಾನೆ ಮುಂದ್ಗಡೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿಷ್ಠಾಪಿಸಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ಜೊತೆಗೆ 15 ದಿವಸದೊಳಗೆ ರೈತರಿಗೆ ಕಬ್ಬು ಹಣ ಬಟಾವಡೆ ಕಬ್ಬು ಸರಬರಾಜು ಮಾಡೋದು 15 ದಿವಸದೊಳಗಡೆ ಹಣವನ್ನು ಕೊಡಬೇಕು ಅಂತ ಕಾನೂನಿದೆ. ಆ ಕಾನೂನು ಪ್ರಕಾರವಾಗಿ 15 ದಿವಸದೊಳಗೆ ಯಾವುದೇ ಕಾರ್ಖಾನೆಯವರು ಬಟವಾಡೆ ಮಾಡ್ತಾ ಇಲ್ಲ. 2 ತಿಂಗಳು 3 ತಿಂಗಳು ಈ ರೀತಿಯಾಗಿ ಅನೌನ್ಸ್ಮೆಂಟ್ನ ಮಾಡ್ದೇ ಕದ್ದು ಮುಚ್ಚಿ ಕೆಲವರು ಕೊಡ್ತಾರೆ. ಕೆಲವು ರೈತರುಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದು ನಿಲ್ಲಬೇಕು. 15 ದಿವಸ ಕರೆಕ್ಟಾಗಿ 15 ದಿವಸ ಒಳಗಡೆ ಬಟವಾಡೆಯನ್ನು ರೈತರು ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾನೆ. ಜೊತೆಗೆ ನಮ್ಮ ತಾಲೂಕಲ್ಲಿ ಕೃಷಿ ಇಲಾಖೆ ಮತ್ತು ಆರ್ಟಿಕಲ್ಚರ್ ಇಲಾಖೆಯಿಂದ ಏನೇನು ಸವಲತ್ತುಗಳು ಕೊಟ್ಟಿದ್ದಾರೆ ಸರ್ಕಾರದಿಂದ ಬಂದಿದೆ ಅವು ಸರಿಯಾಗಿ ಸಮರ್ಪಕವಾಗಿ ಯಾವುದೇ ರೈತರುಗಳಿಗೆ ತಲುಪ್ತಾ ಇಲ್ಲ. ದಳ್ಳಾಳಿಗಳ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ಈಗಾಗಲೇ ಅದನ್ನು ಮಾರ್ಕೊಂಡಿದ್ದಾರೆ. ಅಂಥವು ಸಾವಿರಾರು ರೈತರುಗಳಿಗೆ ಅನ್ಯಾಯ ಆಗಿದೆ. ಅದನ್ನು ಈ ಕೂಡಲೇ ಕೃಷಿ ಸಚಿವರು ಇಡೀ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ಇದು ಘಟನೆ. ಕೃಷಿ ಸಚಿವರು ಅದನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ತನಿಖೆಗೊಳಪಡಿಸಿ ಅವರಿಗೆ ಕೆಲಸದಿಂದ ವಜಾ ಮಾಡಬೇಕಂತೇಳಿ ಆಗ್ರಹ ಮಾಡ್ತೇನೆ. ರೈತರಿಗೆ ಸಮರ್ಪಕವಾಗಿ ಆ ಸವಲತ್ತುಗಳು ಸಿಗುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಈಗಾಗಲೇ ಮುಸುಕಿನ ಜೋಳಕ್ಕೆ ಕೇಂದ್ರ ಸರ್ಕಾರ 2400 ಹಣವನ್ನು ನಿಗದಿಪಡಿಸಿದೆ. 2400 ಹಣಗ ಆ ಹಣ ರೈತರಿಗೆ ತಲುಪಬೇಕು ಅಂತಂದರೆ ಖರೀದಿ ಕೇಂದ್ರಗಳನ್ನ ಸರ್ಕಾರ ತೆಗಿಬೇಕಿತ್ತು. ಈಗಾಗಲೇ ಜೋಳ ಬೆಳೆದು 1 ತಿಂಗಳ ಹತ್ತಿರ ಆಗಿದೆ. ಕಟಾವು ಮಾಡಿ ರಾಗಿ ಕಟಾವು ಮಾಡಿ 1 ತಿಂಗಳಾಗಿದೆ. ರಾಗಿಗೂ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಯಾವ್ಯಾವ ಬೆಳೆಗಳಿದೆ ಆ ಬೆಳೆಗಳಿಗೆ ಕನಿಷ್ಠ ಖರೀದಿ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆಗಳನ್ನ ಭತ್ತಕ್ಕೆ 2369ರಿಂದ 2389 ತನಕ ಘೋಷಣೆ ಮಾಡಿದೆ. ಬಿಳಿ ಜೋಳಕ್ಕೆ 3749 ರೂಪಾಯಿ, ರಾಗಿಗೆ 4886 ರೂಪಾಯಿ, ಮೆಕ್ಕೆಜೋಳಕ್ಕೆ 2400 ರೂಪಾಯಿ, ತೊಗರಿಗೆ 8000 ರೂಪಾಯಿ, ಹೆಸರಿಗೆ 8768, ಉದ್ದಿಗೆ 7800, ಶೇಂಗಾ ಕಡಲೆಕಾಯಿಗೆ 7263, ಸೂರ್ಯಕಾಂತಿಗೆ 7721, ಎಳ್ಳು 9846, ಹುಚ್ಚೆಳ್ಳಿಗೆ 9536, ಹತ್ತಿಗೆ 8100. ಈ ರೀತಿ ಎಲ್ಲವಕ್ಕೂ ಬೆಂಬಲ ಬೆಲೆಗಳನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಕೇಂದ್ರಗಳು ತೆರೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ರಾಜ್ಯ ಸರ್ಕಾರ ದಳ್ಳಾಳಿಗಳ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡು ರೈತ ಈಗ ರಾಗಿ ಬೆಳೆದಿದ್ದಾನೆ, ಜೋಳ ಬೆಳೆದಿದ್ದಾನೆ, ಭತ್ತ ಬೆಳೆದಿದ್ದಾನೆ, ಇಮಿಡಿಯೇಟಾಗಿ ಬೆಳೆ ಬಂದ ತಕ್ಷಣ ಖರೀದಿ ಕೇಂದ್ರಗಳನ್ನ ಮಾಡಿ ನೋಂದಣಿ ಮಾಡಿ ಪರ್ಚೇಸ್ ಮಾಡಿದರೆ ಅವ್ರಿಗೆ ರೈತರಿಗೆ ಅನುಕೂಲ ಆಗ್ತಿತ್ತು. ಈ ದಳ್ಳಾಳಿಗಳೆಲ್ಲ ವ್ಯಾಪಾರ ಮಾಡ್ಕೊಂಡು ತೆಗೆದು ಸ್ಟಾಕ್ ಮಾಡ್ಕೋ ತನಕ ಇವರು ಖರೀದಿ ಕೇಂದ್ರಗಳನ್ನೇ ತೆರೆಯಲ್ಲ. ಇದು ಕೃಷಿ ಇಲಾಖೆಯವರು ಮಾಡ್ತಿರ್ತಕ್ಕಂಥ ಅನ್ಯಾಯ. ಇದಕ್ಕೆ ನೇರ ರಾಜ್ಯ ಸರ್ಕಾರನೇ ಹೊಣೆ. ಇವೆಲ್ಲವನ್ನ ಪರಿಶೀಲನೆ ಮಾಡ್ಕೊಂತವ್ರು ಯಾರು? ಕೃಷಿ ಸಚಿವರು, ನಮ್ಮ ಜಿಲ್ಲಾ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಿತ್ತು. ಇದೇ ನಮ್ಮ ಜಿಲ್ಲೆಯವರೇ ಕೃಷಿ ಸಚಿವರು ಇದ್ಕೊಂಡು ಈ ಅನ್ಯಾಯಗಳನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಅವರು ಕ್ರಮ ಕೈಗೊಳ್ಳಲಿಲ್ಲ. ಈ ಕೂಡಲೇ ಇದು ಖರೀದಿ ಕೇಂದ್ರಗಳಾಗಬೇಕು, ರೈತರಿಗೆ ಅನುಕೂಲ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರುಗಳಿಗೆ ಅನ್ಯಾಯ ಆಗ್ತಾನೆ ಇದೆ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಕೃಷಿ ಅನೌನ್ಸ್ ಮಾಡಿರ್ತಕ್ಕಂಥ ಯೋಜನೆಗಳು ಸಮರ್ಪಕವಾಗಿ ಕಾಂಗ್ರೆಸ್ ಸರ್ಕಾರ ಬಂತವಿಂದ ಯಾವುದೇ ಯೋಜನೆಗಳು ಹೊಸದಾಗಿ ಕೈಗೆತ್ಕೊಂಡಿಲ್ಲ. ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ ಅಂತೇಳಿ ನೀರಾವರಿ ಯೋಜನೆಗಳನ್ನ ಅನಗಡ ಬಿಡುಗಡೆ ಮಾಡ್ತಾರೆ. ಕಾಂಗ್ರೆಸ್ನೇ ಕಾಂಟ್ರಾಕ್ಟರ್ಗಳು ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದುವರೆಗೆ ನಮಗೆ ಕಾಮಗಾರಿಗಳು ಒಳ್ಳೆ ಕಾಮಗಾರಿಗಳನ್ನು ಮಾಡ್ತಾ ಇಲ್ಲ. ಅಲ್ಲೂ ಕಳಪೆ ಕಾಮಗಾರಿ ಮಾಡಿ ಆ ಕಾಮಗಾರಿಗಳು ಹಾಳಾಗುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರುಗಳೇ ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ನಮ್ಮ ಬಿಜಿಪುರ ಹೋಬಳಿಗೆ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂಥ ಯೋಜನೆ 500 ಕೋಟಿ ಡಿಪ್ರಿಗೇಷನ್ಗೆ, ಆ ಯೋಜನೆಯಿಂದ ಆ ಭಾಗಕ್ಕೆ ಪೂರ್ತಿ ಅನುಕೂಲ ಆಗಿದೆ. ಅದು ಬಿಟ್ಟರೆ ನಮಗೆ ಹಲಗೂರು ಹೋಬಳಿ ಇರಲಿ, ಕಸ್ಬಾ ಹೋಬಳಿ ಇರಲಿ, ತಲವಾದಿ ಸಂಬಂಧಪಟ್ಟ ಈ ಏರಿಯಾಗಳಿಗೆ ಕುಡಿಯೋ ನೀರು ಯೋಜನೆಗೆ ಬೇರೆ ಬೇರೆ ಯೋಜನೆಗಳನ್ನ ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ವಿ.
ಆ ಕಾರ್ಯಕ್ರಮ ಅನುಷ್ಠಾನ ಮಾಡುವಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಿಷ್ಕ್ರಿಯಗೊಂಡಿದೆ. ಈ ಶಾಸಕರು ಈ ಕೂಡಲೇ ಅವುಗಳ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ನಮಗೆ ಆಗಿರ್ತಕ್ಕಂಥ ಅನೌನ್ಸ್ ಆಗಿರ್ತಕ್ಕಂಥ ಯೋಜನೆಗಳನ್ನ ತ್ವರಿತಗತಿಯಲ್ಲಿ ಕಾಮಗಾರಿ ಕೈಗೊಂಡು ನಮ್ಮ ಈ ಭಾಗದ ರೈತರಿಗೂ ನೀರಾವರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಈ ರೀತಿ ಆಗಿರ್ತಕ್ಕಂಥ ಎಲ್ಲ ಯೋಜನೆಗಳ ವಿಫಲತೆಗಳು ಕಾಂಗ್ರೆಸ್ಸಲ್ಲಿ ನಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಿಂದ ಅವರು ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲೇ ಯೋಜನೆ ಅವರು ಕಾಲ ಕಳೆದಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಹೆಚ್ಚು ಹಗರಣಗಳ ಮಾಡಿರ್ತಕ್ಕಂಥ CM, ಹೆಚ್ಚು ಸಾಲ ಮಾಡಿರ್ತಕ್ಕಂಥ CM ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಇದಕ್ಕೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ನ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇದಕ್ಕೆ ಪಾಲ್ದಾರರು. ಈಗ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ರೈತ ಪರ ಯೋಜನೆಗಳಿಗೆ ಆದ್ಯತೆ ಕೊಡ್ತಾನೆ, ರೈತರ ಪರ ಕಾಳಜಿ ವಹಿಸ್ತಾನೆ, ಯಾವುದಕ್ಕೆ ಆದ್ಯತೆನ ಕೊಡ್ತಾನೆ. ಈಗ ಮಾಡ್ತಿರ್ತಕ್ಕಂಥ ಅಪರಾಧ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾನೆ. ಈ ಕೂಡಲೇ ಕುರ್ಚಿ ಕಾದಾಟವನ್ನು ನಿಲ್ಲಿಸಿ ರೈತರ ಪರವಾಗಿ ರೈತರ ಹೋರಾಟಕ್ಕೆ ಬೆಲೆ ಕೊಟ್ಟು ಅವರು ಎಲ್ಲ ಜ್ಞಾನವನ್ನು ಈ ಕಡೆಗೆ ರೈತರ ಪರ ಕೊಡಬೇಕು ಅಂತ ಆಗ್ರಹ ಮಾಡ್ತಾನೆ. ಜೊತೆಗೆ ರೈತರಿಗೆ ಹಾಕಿರ್ತಕ್ಕಂಥ ಕೇಸ್ಗಳು, ಹೋರಾಟದ ಕೇಸ್ಗಳನ್ನ ಸರ್ಕಾರ ಬಂದ ತಕ್ಷಣ ನಾವು ವಾಪಸ್ ತಗೋತೀವಿ ಅಂತ ಹೇಳಿದರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಪ್ರಣಾಳಿಕೆಯಲ್ಲೇ ಹೊರಡಿಸಿದ್ರು ಅದನ್ನ. ಈ ರೈತರ ಪರ ಹೋರಾಟಕ್ಕೆ ಆಗಿರ್ತಕ್ಕಂಥ ಕೇಸ್ಗಳನ್ನ ಈ ಕೂಡಲೇ ಅದನ್ನ ತೆರವುಗೊಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡೋಕ್ಕೆ ಇಷ್ಟಪಡ್ತೇನೆ. ಪ್ರತಿಭಟನೆ ನಿಗದಿ ಮಾಡಿ ನಾವು ಇನ್ನು 3-4 ದಿವಸದೊಳಗಡೆ ತಮಗೆ ಗಮನಕ್ಕೆ ಇಷ್ಟಪಡ್ತೇವೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.